ಈಗ ರೈತರು ಮತ್ತೆ ಬಡವರ ಸರ್ವತೋಮುಖ ಅಭಿವೃದ್ಧಿಯ ಬಜೆಟ್ ಇದಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರುವಂಥದ್ದು. ಏನು ಸರ್ವತೋಮುಖ ಏನೈತ್ರಿ? ನೀರಾವರಿ ಯೋಜನೆಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟರೆ ರೈತ ಆರ್ಥಿಕವಾಗಿ ಎದ್ದಾಗನೇ ಮಾತ್ರ ಒಂದು ರಾಜ್ಯ ಸಮೃದ್ಧಿ ಆಗ್ಲಿಕ್ಕೆ ಸರ್. ನೀವು ಅದಕ್ಕೇ ನೆಗ್ಲೆಕ್ಟ್ ಮಾಡಿರಿ. ಅದೇ ಹೇಳ್ತೀರಿ, 1.2 ಕೋಟಿ ಜನ ಬಡತನ ರೇಖೆಯಿಂದ ಮಧ್ಯಮ ಇದಕ್ಕೆ ಬಂದಾರ ವರ್ಗದವ್ರಾಗ ಇರ್ತಾರೆ. ಹಂಗಾದ್ರೆ BPL ಕಾರ್ಡ್ ಹಾಕ್ಬೇಕಾಗೈತಿ. ಜನರ ಆರ್ಥಿಕ ಸ್ಥಿತಿ ಸುಧಾರ 1 ಕೋಟಿ ಯಾವ ಆಧಾರ ಮ್ಯಾಗ ಹೇಳ್ತೀರಿ? 1.2 ಕ್ರೋರ್ ಏನದಾರಲ್ಲ ಬಡವರು ಇವತ್ತು BPLನಿಂದ APLಗೆ ಬಂದಾರ. ಅದಕ್ಕೇನು ದಾಖಲೆ ಇದೆ? ಎಲ್ಲ ಬೋಗಸ್. ಮೊನ್ನೆನೂ ಬೋಗಸ್ಸು, ಇದು ಅದರ ಡಬಲ್ ಬೋಗಸ್. ಈಗ ಉತ್ತರ ಕರ್ನಾಟಕ ಭಾಗ ಸ್ಪೆಷಲ್ ಈಗ ವಿಜಯಪುರ ಜಿಲ್ಲೆಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ಏನು ಅನುದಾನ ಸಿಕ್ಕಿದೆ ಅಂತ? ಬಜೆಟ್ನಲ್ಲಿ ಏನೂ ಇಲ್ಲ. ಬೊಮ್ಮಾಯವರಿದ್ದಾಗ ಟೆಕ್ಸ್ಟೈಲ್ ಪಾರ್ಕ್ ಘೋಷಣೆ ಮಾಡಿದ್ರು. ಬೊಮ್ಮಾಯವರಿದ್ದಾಗ 148 ಕೋಟಿ ರೂಪಾಯಿ. ಜುಬೇರ್ ಶರೀಫ್ ಮೊಬೈಲ್ ರಿಪೇರಿ ಬಿಸ್ನೆಸ್ ನಲ್ಲಿ ತಿಂಗಳಿಗೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಿಜಾಪುರ್ನಲ್ಲಿ ದ್ರಾಕ್ಷಾ ಮತ್ತು ವೈನ್ ಬೋರ್ಡ್ಗೆ ಕೊಟ್ಟಿದ್ರು. ಈಗ ರೈತರು ಮತ್ತೆ ಬಡವರ ಸರ್ವತೋಮುಖ ಅಭಿವೃದ್ಧಿಯ ಬಜೆಟ್ ಇದಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರುವಂಥದ್ದು. ಏನು ಸರ್ವತೋಮುಖ ಏನೈತ್ರಿ? ನೀರಾವರಿ ಯೋಜನೆಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟರೆ ರೈತ ಆರ್ಥಿಕವಾಗಿ ಎದ್ದಾಗನೇ ಮಾತ್ರ ಒಂದು ರಾಜ್ಯ ಸಮೃದ್ಧಿ ಆಗ್ಲಿಕ್ಕೆ ಸರ್. ನೀವು ಅದಕ್ಕೇ ನೆಗ್ಲೆಕ್ಟ್ ಮಾಡಿರಿ. ಅದೇ ಹೇಳ್ತೀರಿ, 1.2 ಕೋಟಿ ಜನ ಬಡತನ ರೇಖೆಯಿಂದ ಮಧ್ಯಮ ಇದಕ್ಕೆ ಬಂದಾರ ವರ್ಗದವ್ರಾಗ ಇರ್ತಾರೆ. ಹಂಗಾದ್ರೆ BPL ಕಾರ್ಡ್ ಹಾಕ್ಬೇಕಾಗೈತಿ. ಜನರ ಆರ್ಥಿಕ ಸ್ಥಿತಿ ಸುಧಾರ 1 ಕೋಟಿ ಯಾವ ಆಧಾರ ಮ್ಯಾಗ ಹೇಳ್ತೀರಿ? 1.2 ಕ್ರೋರ್ ಏನದಾರಲ್ಲ ಬಡವರು ಇವತ್ತು BPLನಿಂದ APLಗೆ ಬಂದಾರ. ಅದಕ್ಕೇನು ದಾಖಲೆ ಇದೆ? ಎಲ್ಲ ಬೋಗಸ್. ಮೊನ್ನೆನೂ ಬೋಗಸ್ಸು, ಇದು ಅದರ ಡಬಲ್ ಬೋಗಸ್. ಈಗ ಉತ್ತರ ಕರ್ನಾಟಕ ಭಾಗ ಸ್ಪೆಷಲ್ ಈಗ ವಿಜಯಪುರ ಜಿಲ್ಲೆಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ಏನು ಅನುದಾನ ಸಿಕ್ಕಿದೆ ಅಂತ? ಬಜೆಟ್ನಲ್ಲಿ ಏನೂ ಇಲ್ಲ. ಬೊಮ್ಮಾಯವರಿದ್ದಾಗ ಟೆಕ್ಸ್ಟೈಲ್ ಪಾರ್ಕ್ ಘೋಷಣೆ ಮಾಡಿದ್ರು. ಬೊಮ್ಮಾಯವರಿದ್ದಾಗ 148 ಕೋಟಿ ರೂಪಾಯಿ ಬಿಜಾಪುರ್ನಲ್ಲಿ ದ್ರಾಕ್ಷಾ ಮತ್ತು ವೈನ್ ಬೋರ್ಡ್ಗೆ ಕೊಟ್ಟಿದ್ರು.